ನಾನು ಒಣಕಸ ಹಾಕುತ್ತೇನೆ. ನೋಡಿ ಸ್ನೇಹಿತರೆ, ಒಣ ಕಸವನ್ನು ಡಬ್ಬಿಗೆ ಹಾಕಿದ್ರು. ನಾನು ಹಸಿ ಕಸವನ್ನು ಹಾಕುತ್ತಿದ್ದೇನೆ. ಇಲ್ಲಿ ಮಾತ್ರ ಹಾಕುದ, ಮನೆಯಲ್ಲಿ ಮಾಡ್ತೀರಾ ಇದನ್ನು? ಮನೆಯಲ್ಲಿ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಮಾಡ್ತೀರಾ? ಜೇನು ನೊಣ. ಯಾವ ನೊಣ? ಜೇನು. ಮುಜಂಟಿ ಅಂತ ಗೊತ್ತುಂಟ? ಮುಜಂಟಿ ಜೇನು ಅಂತ ಸಣ್ಣ ವೆರೈಟಿಯ ಜೇನು. ನೋಡಿ ಸ್ನೇಹಿತರೆ, ಸಣ್ಣ ವೆರೈಟಿಯ ಜೇನು ಇಲ್ಲಿ ಹಾರಾಡ್ತಾ ಇದೆ. ಇದು ಯಾಕೆ ಬರೋದು ಗೊತ್ತುಂಟಾ? ನಾನು ಕರೆಸ್ತೇನೆ ಅಂತ ಹೇಳಿದ್ರು. ನಮಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಸಾಕಷ್ಟು ನಮ್ಮ ಮಕ್ಕಳು ತಿಳ್ಕೊಂಡ್ರೆ ಅವರ ಜೀವನದುದ್ದಕ್ಕೂ ಅದನ್ನ ಅನುಸರಿಸ್ತಾರೆ ಅಂತ ತಿಳ್ಕೊಂಡು ನೀವು ಇವತ್ತು ಬಂದು ನಮ್ಮ ಮಕ್ಕಳಿಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀರಾ. ಸಾವಯವ ಗೊಬ್ಬರದಿಂದನೇ ಮಾಡಿದ್ದೇವೆ. ಮತ್ತೆ ನಮಗೆ ವಾರಗಟ್ಟಲೆ ಬಿಸಿ ಊಟಕ್ಕೆ ಆಗುತ್ತದೆ ಈ ಬಸಳೆ. ಅಲ್ಲ, ಇದು ಈಗ ಸಾವಯವ ಗೊಬ್ಬರ ಅಂದ್ರೆ ಅದಕ್ಕೆ ಏನೇನು ಹಾಕಿದ್ರಿ ಗೊಬ್ಬರ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಊರಾಗಿರುವಂಥ ಉಜಿರೆ ಗ್ರಾಮದಲ್ಲಿದ್ದೇನೆ. ಉಜಿರೆ ಅಂತ ಹೇಳಿದ್ರೆ ತುಂಬ ಕಾಲೇಜುಗಳಿರುವಂಥ ಪ್ರದೇಶ. ಸುಮಾರು ಒಂದು ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಷನ್ ಮಾಡ್ತಾರೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಸಿದ್ಧವನ ಗುರುಕುಲ ಇದೆ, ರತ್ನ ಮಾನಸ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜ್ ಇದೆ, PG ಕಾಲೇಜುಗಳು, ಇಂಥದ್ದು 10 ಹಲವು ಕಾಲೇಜುಗಳು ಇಲ್ಲಿರುವಂಥದ್ದು. ಅಂಥದ್ರಲ್ಲಿ ಅದರೆಲ್ಲದಕ್ಕಿಂತ ಒಂದು ಸಣ್ಣದಾಗಿರುವಂಥ ಒಂದು ಶಾಲೆಯ ಒಂದು ಅತ್ಯಂತ ದೊಡ್ಡ ಕಂಟೆಂಟನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ನೀರಚಿಲುಮೆಗೆ. ನೀವು ಯಾವಾಗಲೂ ಉಜಿರೆಯಿಂದ ಧರ್ಮಸ್ಥಳ ಕಡೆ ಹೋಗುವಾಗ ಒಂದು ನೀರಚಿಲುಮೆ ಅನ್ನುವಂಥದ್ದು, ನೀರಿನ ಚಿಲುಮೆ ಕಾಣ್ತದೆ. ಅಲ್ಲಿ ಸಿದ್ಧವನ ಅನ್ನುವಂಥ ಒಂದು ಪ್ರದೇಶ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಸಾಧಾರಣ ಬೆಳ್ತಂಗಡಿ ತಾಲೂಕಲ್ಲಿ ಅತ್ಯಂತ ಸಣ್ಣ ಶಾಲೆ ಅಂತ ಹೇಳ್ಬೋದು. ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳಿರುವಂಥದ್ದು. ಅವರು ಅತ್ಯಂತ ಸುಂದರವಾಗಿ ಒಂದಷ್ಟು ಸಂಗತಿಯನ್ನು, ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಕಸವನ್ನು ವಿಲೇವಾರಿ ಮಾಡುವಂಥದ್ದು, ಅದರ ಜೊತೆಗೆ ನಮ್ಮ ಮನೆಗಳಲ್ಲೂ ಕೂಡ ಇಷ್ಟು ಸುಂದರವಾಗಿ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ನೋಡಿ ಬಸಳೆಯನ್ನು ಮಾಡಿದ್ದಾರೆ, ಬದನೆಯನ್ನು ಬೆಳೆದಿದೆ, ಬೇರೆ ಬೇರೆ ಕೃಷಿಯನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಈ ಸಣ್ಣ ಶಾಲೆ ಆದರೂ ಕೂಡ ಇವರು ಹೇಳ್ತಿರುವಂಥ ದೊಡ್ಡ ಪಾಠವನ್ನು ನಿಮ್ಗೆಲ್ಲರಿಗೂ ಕೂಡ ತೋರಿಸ್ಬೇಕು, ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ಬನ್ನಿ, ವಿದ್ಯಾರ್ಥಿಗಳ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಇಲ್ಲಿ ಮಾಡ್ತಿರುವಂಥ ಮಕ್ಕಳ ಕೆಲಸದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಮಕ್ಕಳ ಜೊತೆ ಮಾತುಕತೆಯನ್ನು ಮಾಡುವ. ಮಕ್ಕಳೇ ನಮಸ್ತೆ. ನಮಸ್ತೆ. ಉಳಿದ ಮಕ್ಕಳೆಲ್ಲ ಎಲ್ಲಿದ್ದಾರೆ? ನಮ್ಮ ಸ್ಕೂಲಲ್ಲಿ ಇಷ್ಟೇ ಮಕ್ಕಳಿರುವುದು. ಇಷ್ಟೇ ಮಕ್ಕಳಿರೋದಾ? 5-6 ಜನ. ನಿಮ್ಮ ಹೆಸರುಗಳಲ್ಲಿ ಒಂದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಆರಾಧ್ಯಕ್ಕೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಕೀರ್ತಿ ಎಸ್ ನಾಯ್ಕ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ದೀಪ್ತಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಧನುಷ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಾನ್ನಿಧ್ಯಕ್ಕೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಶ್ಮಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೋಡಿ ಸ್ನೇಹಿತರೆ, ಒಂದು ಅತ್ಯಂತ ಸುಂದರವಾಗಿರುವಂತ ಒಂದು ಸಣ್ಣ ಶಾಲೆಯ ಒಂದು ದೊಡ್ಡ ಸಂಗತಿ ನಿಮ್ಗೆ ತೋರಿಸ್ತಾನೆ. ನೀವು ತರಕಾರಿ ತೋಟ ಎಲ್ಲ ಮಾಡಿದಿರಲ್ಲ, ಎಲ್ಲಿ ಮಾಡಿದಿರಿ? ಆ ಕಡೆಗೆ ಮಾಡಿದಿರಾ? ಬನ್ನಿ ನೋಡುವ ಅದನ್ನು. ಆರಾಧ್ಯ ನಮಸ್ತೆ. ನಮಸ್ತೆ. ಒಂದಷ್ಟು ತರಕಾರಿಯ ಬಗ್ಗೆ ವಿವರಿಸಿ. ಇದು ಏನೇನು ಹಾಕಿದಿರಿ ಇದರಲ್ಲಿ? ನಾವು ಬಸಳೆ ಬಿಸಿಯೂಟಕ್ಕೆ ಬಳಸ್ತೇವೆ. ಈ ಬಸಳೆಯನ್ನು ಸಾವಯವ ಗೊಬ್ಬರದಿಂದನೇ ಮಾಡಿದ್ದೇವೆ. ಮತ್ತೆ ನಮಗೆ ವಾರಗಟ್ಟಲೆ ಬಿಸಿಯೂಟಕ್ಕೆ ಆಗುತ್ತದೆ ಈ ಬಸಳೆ. ಅಲ್ಲ, ಇದು ಈಗ ಸಾವಯವ ಗೊಬ್ಬರ ಅಂದ್ರೆ ಅದಕ್ಕೆ ಏನೇನು ಹಾಕಿದ್ರಿ ಗೊಬ್ಬರ? ಹಟ್ಟಿ ಗೊಬ್ಬರ, ಇದು ಕೋಳಿ ಗೊಬ್ಬರ, ಇದೆರಡು ಗೊಬ್ಬರ ಹಾಕಿ ಮಾಡಿರುವಂತದ್ದು. ರಾಸಾಯನಿಕ ಗೊಬ್ಬರ ಯಾವ್ದು ಹಾಕ್ಲಿಲ್ಲಲ್ಲ? ಇಲ್ಲ. ಇದೆಲ್ಲ ಈ ಚಪ್ಪರ ಎಲ್ಲ ಹಾಕಿರೋದು ಯಾರು? ರಾಜಕಿಶನ್ ಅಂತ ಹೇಳಿ. ಅಲ್ಲ, ನೋಡಿ ಸ್ನೇಹಿತರೆ, ಸೂಪರ್ ಆಗಿ ಮಕ್ಕಳು ಬಸಳೆಯನ್ನು ನೆಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಸಂಕೀರ್ತನ್ ನಮ್ಮ ಜೊತೆ ಇದ್ದಾರೆ. ಸಂಕೀರ್ತನ್, ಬೇರೆ ಏನೇನು ಬೆಳೆದಿದ್ರಿ? ಬದನೆಕಾಯಿ. ನೋಡಿ ಸ್ನೇಹಿತರೆ, ಊರಿನ ಬದನೆ ನಮ್ಮ ಕರಾವಳಿ ಭಾಗದಲ್ಲಿ ಇದು ಹೆಚ್ಚು ಬೆಳೆಯುವಂಥದ್ದು. ಇದರ ಹೂ ನೋಡಿ. ಇದರಲ್ಲಿ ಆಯ್ತಾ ತುಂಬಾ ಬದನೆ? ಸಾಂಬಾರಿಗೆಲ್ಲ ಇದನ್ನೇ ಹಾಕ್ತೀರಾ? ಹೇಗೆ ಆಗ್ತದೆ ಟೇಸ್ಟು? ರುಚಿ ಆಗ್ತದೆ. ಕೊಯ್ಯುವುದೆಲ್ಲ ನೀವೇನಾ? ಇದರ ಕೆಲಸ ಎಲ್ಲ ಮಾಡ್ತೀರಾ ನೀವು? ಯಾವಾಗ ಮಾಡೋದು? ನಾವು ಬೆಳಗ್ಗೆ ಬರ್ತೇವೆ. ಬೆಳಗ್ಗೆ ಬಂದ ತಕ್ಷಣ ಮಾಡ್ತೀರಲ್ಲ? ನೋಡಿ ಸ್ನೇಹಿತರೆ, ನಮ್ಮ ಜೊತೆ ಸಾನ್ನಿಧ್ಯ ಇದ್ದಾರೆ. ಸಾನ್ನಿಧ್ಯ ಒಂದು ತರಕಾರಿ ಅಂತ ತೋರಿಸ್ತಾರೆ. ಹೇಳಿ. ಇದು ಪದಪೆ ಅರಿವೆಯಾ? ಅರಿವೆ ಅಲ್ಲ, ಅದಕ್ಕೆ ತುಳುವಲ್ಲಿ ಪದುಪ್ಪೆ ಅಂತ ಹೇಳಿದ್ರು ಸ್ನೇಹಿತರೆ. ನೋಡಿ, ಅವಳು ಪದುಪ್ಪೆ ಅಂತ ಹೇಳಿದ್ಲು. ಎಷ್ಟು ಹಾಕಿದಿರಿ? ತುಂಬಾ ಗಿಡ ಹಾಕಿದಿರಾ? ಹೌದು. ಇದರಲ್ಲಿ ನಿಮ್ಗೆ ಬೇಕಾದಷ್ಟು ಆಗತ್ತಾ? ಆಗ್ತದೆ. ನೋಡಿ ಸ್ನೇಹಿತರೆ, ಇದೆಂತ ಗೊತ್ತುಂಟ ಇದರಲ್ಲಿ ಹಾರಾಡುದು? ನೊಣ. ಯಾವ ನೊಣ? ಗೊತ್ತಿಲ್ಲ. ಇದು ಜೇನು ನೊಣ. ಹೇಳು.
ಜೇನುನೊಣ. ಯಾವ ನೊಣ? ಜೇನು. ಮುಜಂಟಿ ಅಂತ ಗೊತ್ತುಂಟ? ಮುಜಂಟಿ ಜೇನು ಅಂತ ಸಣ್ಣ ವೆರೈಟಿಯ ಜೇನು ನೋಡಿ ಸ್ನೇಹಿತರೆ, ಸಣ್ಣ ವೆರೈಟಿಯ ಜೇನು ಇಲ್ಲಿ ಹಾರಾಡ್ತಾ ಇದೆ. ಇದು ಯಾಕೆ ಬರೋದು ಗೊತ್ತುಂಟಾ? ಅದರಲ್ಲಿ ಒಂದು ಮಕರಂದ ಅಂತ ಇರ್ತದೆ, ಸಿಹಿ ಇರ್ತದೆ ಆ ಹೂವಲ್ಲಿ, ಅದನ್ನು ಹೀರ್ಲಿಕ್ಕೆ ಬರೋದು. ಆಗ ಪರಾಗ ಸ್ಪರ್ಶ ಆಗ್ತದೆ. ಏನಾಗ್ತದೆ? ಪರಾಗಸ್ಪರ್ಶ. ಪರಾಗಸ್ಪರ್ಶ. ಜೋರಾಗಿ ಹೇಳು. ಪರಾಗಸ್ಪರ್ಶ. 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 ಸ್ಪರ್ಶ. ಸ್ಪರ್ಶ. ಇರ್ಲಿ, ಏನಾದ್ರೂ ಇರ್ಲಿ, ಅದನ್ನ ಹೇಗೆ ಹೇಳಿದ್ರು ಅದು ಹಾಗೆಯೇ ಆಗ್ತದೆ. ಅದರಿಂದಾಗಿ ಇದರಲ್ಲಿ ಸಣ್ಣ ಸಣ್ಣ ಬೀಜಗಳೆಲ್ಲ ಆಗ್ತದೆ. ಆಯ್ತಾ? ನನ್ನ ಹೆಸರು ರಶ್ಮಿ. ಹಾ. ನಾವಿಲ್ಲಿ ಬೆಂಡೆಕಾಯಿ ಬೆಳೆದಿದ್ದೇವೆ. ಹಾ. ಇದರಿಂದ ನಾವು ಬೆಂಡೆಕಾಯಿಯಿಂದ ಪಲ್ಯ ಸಾಂಬಾರೆಲ್ಲ ಮಾಡ್ತೇವೆ. ಬಿಳಿ ಬೆಂಡೆ ಅಲ್ಲ? ರುಚಿ ಆಗ್ತದೆ. ಏನ್ ರುಚಿ ಆಮೇಲೆ ಆಗದೆ ಇಲ್ಲಿ ಅಲ್ಲ? ಮೆಣಸಿನಕಾಯಿ ನೆಟ್ಟಿದ್ದೇವೆ. ಇದು ದೊಡ್ಡ ಎಲೆ ಮೆಣಸಲ್ಲ? ಹ್ಮ್. ನೋಡಿ ಸ್ನೇಹಿತರೆ, ಇದು 2 ವೆರೈಟಿ ಮೆಣಸಿದೆ. ಇದು ಯಾವ್ದು ಅಂತ ಗೊತ್ತುಂಟಾ? ಟೀಚರ್ ತಂದು ಕೊಟ್ಟದ ಗಿಡ. ಹೌದು. ಇದು ಜೀರಿಗೆ ಮೆಣಸಿದ ವೆರೈಟಿ ಇರ್ಬೋದು ಸ್ನೇಹಿತರೆ. ನೋಡಿ ಇದರ ಎಲೆ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಹೇಳಿ. ಅದರ ಪಕ್ಕದಲ್ಲಿ ಇದು ನಾರ್ಮಲ್ ಮೆಣಸಿದೆ. ಎರಡರಲ್ಲೂ ಕೂಡ ಸಣ್ಣ ಸಣ್ಣ ಮೊಗ್ಗುಗಳು ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಸೋರೆಕಾಯಿ. ಹಾ. ಚೆನ್ನಾಗಿ ಬೆಳೆದಿದೆ. ಎಷ್ಟು ಸಮಯ ಆಯ್ತು ಇದಕ್ಕೆ ಗಿಡಕ್ಕೆ? ಸಮಯ ಒಂದು 15-20 ದಿನ ಆಯ್ತಾ? ಆಯ್ತು. ಒಂದು ತಿಂಗಳಾಯ್ತಾ? ಹ್ಮ್. ಒಂದು ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಆಗ್ತಿದೆ, ಹೂಗಳೆಲ್ಲ ಆಗ್ತಿದೆ ಅಲ್ಲ ಸೋರೆಕಾಯಿಯಲ್ಲಿ. ನನ್ನ ಹೆಸರು ಧನುಷ್. ಹಾ. ನಾವಿಲ್ಲಿ ತೊಂಡೆಕಾಯಿ ಮಾಡಿದ್ದೇವೆ. ನಂಗೆ ತೋರಿಸ್ಲಿಕ್ಕೋಸ್ಕರ ಆದ್ರೂ ಒಂದು ತೊಂಡೆಕಾಯಿ ಆಗಿದೆ ಅಲ್ಲ? ಹೆಚ್ಚು ದಿನ ಆಗಿಲ್ಲ ಇದು ಮಾಡಿ? ಆಗಿದೆ. ಎಷ್ಟು ಸಮಯ ಆಗಿದೆ ಇದು ಮಾಡಿ? ಒಂದು ತಿಂಗಳು. ಒಂದು ತಿಂಗಳಾಗಿದಾ? ತೊಂಡೆಕಾಯಿ ಚಪ್ಪರ. ಈ ಚಪ್ಪರ ಕೋಲುಗಳೆಲ್ಲ ತಂದು ಮಾಡಿದ್ರಲ್ಲ, ಯಾರು ಮಾಡಿದ್ದು? ರಾಜಣ್ಣ. ರಾಜಣ್ಣ ಬಂದು ಮಾಡಿದ್ರಲ್ಲ. ನೀವೆಲ್ಲ ಇದರಲ್ಲಿ ಕೆಲಸ ಮಾಡ್ತೀರಾ? ಗೊಬ್ಬರ ಎಲ್ಲ ಹಾಕ್ತೀರಾ ಅವ್ರು ತಂದು ಕೊಟ್ಟದನ್ನು? ಇದ್ರ ಬುಡಕ್ಕೆ ಯಾವ ಗೊಬ್ಬರ ಹಾಕಿದಿರಿ? ಸಾವಯವ ಗೊಬ್ಬರ ಹಾಕಿದ್ದೀವಿ. ಸಾವಯವ ಗೊಬ್ಬರ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತೊಂಡೆ ಆರೋಗ್ಯಪೂರ್ಣವಾಗಿದೆ. ಇದು ಇಕೋ ಕ್ಲಬ್ಗೆ ಸಂಬಂಧಪಟ್ಟ ಚಾರ್ಟ್. ಹಾ. ಇವರು ಸಾಲು ಮರದ ತಿಮ್ಮ ಮರಗಳು ಗಿಡಗಳನ್ನೆಲ್ಲ ಹಾ. ನೆಟ್ಟಿದ್ದಾರೆ. ಹಾ. ಅವರು ಸುಮಾರು ಮರ ಗಿಡಗಳನ್ನು ನೆಟ್ಟಿದ್ದಾರೆ. ಪರಿಸರ ಘೋಷಣೆಗಳು. ಏನೆಲ್ಲ ಘೋಷಣೆಗಳಿದೆ? ನೀರನ್ನು ಮಿತವಾಗಿ ಬಳಸಿ 1, ಹಾ. ಕಾಡೇ ರಾಷ್ಟ್ರದ ಸಂಪತ್ತು 2, ಹಾ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ 3, ಹಾ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ 4, ಹಾ. ಕುಡಿಯಿರಿ ಶುದ್ಧ ಜಲ ಉಳಿಸಿರಿ ಅಂತರ್ಜಲ 5, ಹ್ಮ್. ಕಾಡು ಬೆಳೆಸಿ ನಾಡು ಉಳಿಸಿ 6, ಮನೆಗೊಂದು ಮರ ಊರಿಗೊಂದು ವನ 7, ಅರಣ್ಯ ಸಂಪತ್ತು ಸಂರಕ್ಷಿಸಿ ವನ್ಯಜೀವಿ ಸಂತತಿ ಉಳಿಸಿ ಸಸಿ ನೆಟ್ಟು ಬೆಳೆಸೋಣ ಪರಿಸರ ಉಳಿಸೋಣ 9, ಪರಿಸರ ಸ್ನೇಹಿ ಬೈಸಿಕಲ್ ಬಳಸಿ ಇಂಧನ ಉಳಿಸಿ. ಈಗ ಇದೆಲ್ಲ ಘೋಷಣೆಗಳಿದೆಲ್ಲ, ಹಾ. ಇದನ್ನು ಕೇವಲ ಹೇಳಲಿಕ್ಕೆ ಅದನ್ನ ನಾವು ಅಳವಡಿಸ್ಲಿಕ್ಕೆ ಉಂಟಾ? ಅಳವಡಿಸ್ಬೇಕು ಅಲ್ವಾ? ನಾವು ಮನೆಯಲ್ಲಿ ಕಸಗಳನ್ನು ಬಿಸಾಡುತ್ತೇವೆ, ಅದು ತಪ್ಪು. ನಾವು ಹಸಿ ಕಸ ಮತ್ತೆ ಒಣ ಕಸವನ್ನು ವಿಂಗಡಣೆ ಮಾಡಬೇಕು. ಹಾ. ಒಣ ಕಸ ಪೇಪರ್, ಆಮೇಲೆ ಕಡ್ಡಿಗಳು, ಪ್ಲಾಸ್ಟಿಕ್, ಆಮೇಲೆ ಹಸಿ ಕಸ ತರಕಾರಿಗಳ ಸಿಪ್ಪೆ, ಆಮೇಲೆ ಸೊಪ್ಪು, ಇದೆಲ್ಲ ಇತ್ಯಾದಿ. ನಾನು ಒಣ ಕಸ ಹಾಕುತ್ತೇನೆ. ನೋಡಿ ಸ್ನೇಹಿತರೆ, ಒಣ ಕಸವನ್ನು ಡಬ್ಬಿಗೆ ಹಾಕಿದ್ರು. ನಾನು ಹಸಿ ಕಸವನ್ನು ಹಾಕುತ್ತಿದ್ದೇನೆ. ಇಲ್ಲಿ ಮಾತ್ರ ಹಾಕುದ? ಮನೆಯಲ್ಲಿ ಮಾಡ್ತೀರಾ ಇದನ್ನು? ಮನೆಯಲ್ಲಿ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಮಾಡ್ತೀರಾ? ಮಾಡ್ತೀವಿ. ಹಸಿ ಕಸವನ್ನು ಇನ್ನೇನ್ ಮಾಡ್ತೀರಿ? ನಾವು ಹಸಿ ಕಸವನ್ನು ಅದು ಕರಗುತ್ತದೆ, ಆಮೇಲೆ ನಾವು ಅದನ್ನು ಗಿಡಗಳಿಗೆ ಹಾಕುತ್ತೇವೆ. ಗೊಬ್ಬರವಾಗಿ ಉಪಯೋಗ ಮಾಡ್ತೀರಿ. ಒಣ ಕಸವನ್ನು ಏನ್ ಮಾಡ್ತೀರಿ? ಒಣ ಕಸವನ್ನು ಪಂಚಾಯತಿಗೆ ಕೊಡುತ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸುವಂತ ಕೆಲಸಗಳು. ನೋಡಿ, ಇಲ್ಲಿ ಕಾಣ್ತಾ ಇರುವಂತದ್ದು ನಿಮಗೆ ಹೂವಿನ ಕುಂಡಗಳು. ತುಂಬಾ ಚೆನ್ನಾಗಿದೆ. ಮಣ್ಣಿನ ಜೊತೆ ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದಾರೆ. ಇದನ್ನು ಹೇಗೆ ಯಾಕೆ ಮಾಡಿದ್ರು ಅನ್ನುವಂಥದ್ದನ್ನು ಆರಾಧ್ಯ ಹೇಳ್ತಾರೆ. ಹೇಳಿ ಆರಾಧ್ಯ. ಇದು ಇಕೋ ಕ್ಲಬ್ಗೆ ಸಂಬಂಧಪಟ್ಟ ಗಿಡಗಳು. ಇದನ್ನು ನಾವು ಸಾವಯವ ಗೊಬ್ಬರದಿಂದನೇ ತಯಾರಿಸಿದ್ದೇವೆ. ಆಮೇಲೆ ಇದಕ್ಕೆ ನಾವು ದಿನನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ನೀರನ್ನು ಹಾಕ್ತೇವೆ. ಮತ್ತೆ ಇದರಲ್ಲಿ ಒಂದು ಗುಲಾಬಿ ಕುಂಡಗಳೆಲ್ಲ ಇದೆಲ್ಲ, ಅದನ್ನ ಯಾರು ತಂದಿದ್ದು? ಅದು ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಹಣ ಬಂದಿತ್ತು, ಅದರಿಂದ ಟೀಚರ್ ನಮ್ಗೆ ಪರ್ಚೇಸ್ ಮಾಡಿ ಕೊಟ್ಟದ. ಇದಕ್ಕೆ ನೀವು ಗೊಬ್ಬರ ಅಂತ ಹೇಳಿದ್ರಲ್ಲ, ಯಾವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ರಿ? ಇದಕ್ಕೆ ಹಟ್ಟಿ ಗೊಬ್ಬರ ಮತ್ತೆ ಮಣ್ಣು ಒಟ್ಟು 2 ಮಿಕ್ಸ್ ಮಾಡಿರೋದು. ಅದರಿಂದ ಒಂದು ಸುಂದರವಾಗಿರುವ ಹೂವಾಗಿದೆ ಅಲ್ವಾ? ಹೌದು. ನನ್ನ ಹೆಸರು ದೀಪ್ತಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಮಾವಿನ ಗಿಡವನ್ನು ನೆಟ್ಟಿದ್ದೇನೆ. ನಿಮ್ಮ ತಾಯಿ ಬಂದಿದ್ರಾ? ಇದನ್ನ ರಕ್ಷಣೆ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ನೀರು ಹಾಕ್ತೀರಾ? ಬೆಳಗ್ಗೆ ಮತ್ತೆ ಸಂಜೆ ನೀರು ಹಾಕ್ತೀರಿ. ಹಾಗೆ ಬೇರೆ ನಿಮ್ಮ ಕ್ಲಾಸ್ಮೇಟ್ಗಳು ನೆಟ್ಟಿದಾರಾ? ನೆಟ್ಟಿದ್ದಾರೆ. ಯಾವ್ದೆಲ್ಲ ನೆಟ್ಟಿದ್ದಾರೆ ಅಂತ ಹೇಳ್ತಾ ಹೋಗು ನೋಡುವ. ನೋಡಿ, ಇಲ್ಲೊಂದು ಗಿಡ ಇದೆ ಸ್ನೇಹಿತರೆ ಬಾರ್ಡರ್ ಅಲ್ಲಿ. ಇದು ಯಾವ ಗಿಡ? ಇದು ನೆಲ್ಲಿಕಾಯಿ ಗಿಡ.
ನೆಲ್ಲಿಕಾಯಿ ಗಿಡ. ಇದು 7 ನೆಟ್ಟದ? ಹಾ. ಹೌದಾ? ಹಾ. ಇದು ಯಾವ್ದು ಗಿಡ? ಕರಿಬೇವಿನ ಗಿಡ. ಕಹಿಬೇವಿನ ಗಿಡ. ಹೇಳಿ. ಕಹಿಬೇವಿನ ಗಿಡ. ಕರಿಬೇವು ಅಂದ್ರೆ ಏನು? ಕರಿಬೇವು ಅಂದ್ರೆ ಬೇವುರ ಅಂತ ಗೊತ್ತುಂಟಾ? ಬೇವುರ ಅಂತ ಹೇಳಿ ಹ್ಮ್. ಒಗ್ಗರಣೆಗೆ ಹಾಕ್ತಾರಲ್ಲ, ಗೊತ್ತುಂಟಾ? ಹ್ಮ್. ಅದಕ್ಕೆ ಕರಿಬೇವು ಅಂತ ಹೇಳುದು. ಇದಕ್ಕೆ ಕಹಿಬೇವು. ಇದು ಕಹಿ ಇರ್ತದೆ ಅಲ್ಲನಾ? ಅದು ಎಲೆ ಒಂದ್ಸಲ ಒಂದು ತೆಗಿಯಂತೆ, ಸಣ್ಣ ಎಲೆ. ಮೆಲ್ಲಾಗಿ ನೋಡು ಹೇಗೆ ಆಗ್ತದೆ ನೋಡು. ಹೇಗೆ ಉಂಟು? ಕಹಿ ಉಂಟಲ್ಲ ಸ್ವಲ್ಪ. ನೋಡಿ, ಇದು ಆರಾಧ್ಯನದ್ದು. ಇದು ಮಾವಿನ ಗಿಡ ಅಲ್ಲ? ನನ್ನ ಹೆಸರು ಸಂಕೀರ್ತಿ. ಯಾವ ಗಿಡ ಅದು? ಇದು ನೇರಳೆ. ಇದು ನೇರಳೆ ಮರ. ಮರನ ಗಿಡನಾ? ಗಿಡ. ಗಿಡ. ಇನ್ನು ಮರ ಆಗ್ಬೇಕಷ್ಟೇ. ನಿನ್ನ ಶುದ್ಧ ಆಗಿದೆ ಅಲ್ಲ ಸ್ನೇಹಿತರೆ. ಇದಕ್ಕಿಂತ ಮೊದಲು ಸಾವಿರಾರು ವಿದ್ಯಾರ್ಥಿಗಳಿರುವಂತದ್ದು, ಬೇರೆ ಬೇರೆ ಶಾಲೆಗಳದ್ದು, ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಕಂಟೆಂಟ್ಗಳನ್ನು ನೀವು ನೋಡಿದ್ರಿ. ಆದ್ರೆ ನಮ್ಮ ಊರಿನ, ನಮ್ಮ ಗ್ರಾಮದ ಅತ್ಯಂತ ಹೆಚ್ಚು ಶಾಲೆಗಳಿರುವಂತ, ಹೆಚ್ಚು ವಿದ್ಯಾರ್ಥಿಗಳು ಓದ್ತಿರುವಂತ ಒಂದು ಗ್ರಾಮದ ಒಂದು ಸಣ್ಣ ಶಾಲೆಯ ಸಣ್ಣ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅವರು ಸಮಾಜಕ್ಕೆ ಯಾವುದನ್ನು ಉತ್ತಮವಾಗಿರುವಂತಹ ಒಂದಷ್ಟು ಸಂಗತಿಗಳನ್ನು ತೋರಿಸ್ಬೇಕು, ಅದನ್ನೆಲ್ಲವನ್ನು ತೋರಿಸುವ ಕಾರಣಕ್ಕೋಸ್ಕರ ಈ ಕಂಟೆಂಟ್ ನಾನು ಮಾಡಿದ್ದೇನೆ. ನಮ್ಮ ಜೊತೆ ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವಂತ ಅನುಸೂಯ ಮೇಡಮ್ ಇದ್ದಾರೆ. ಅನುಸೂಯ ಮೇಡಮ್, ನಮಸ್ತೆ. ನಮಸ್ತೆ ಸರ್. ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಟೀಚ್ ಮಾಡುವಂಥದ್ದು ಅದು ಅತ್ಯಂತ ಸುಲಭದ ಕೆಲಸ. ಯಾಕಂದ್ರೆ ಅದರ ಅದೊಂದು ರಿದಮ್ಗಳಿರ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಕೇವಲ 6 ಜನ ಇರುವಂಥದ್ದು. ಆದರೂ ಅತ್ಯಂತ ಸುಂದರವಾಗಿ ನೀವು ವಿದ್ಯಾಭ್ಯಾಸ ಮಾಡಿಸ್ತಿದ್ರಿ. ವಿದ್ಯಾರ್ಥಿಗಳು ಅತ್ಯಂತ ಚುರುಕಾಗಿದ್ದಾರೆ. ಇದಕ್ಕೆ ಯಾವ್ಯಾವ ಮೆಥಡಲ್ಲಿ ನೀವು ಶಿಕ್ಷಣ ಕೊಡ್ತೀರಿ ಇಲ್ಲಿ? ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಇಲಾಖೆಯಿಂದ ಬಂದಂತ ಎಲ್ಲಾ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ನಮ್ಮ SDMC ಅವರು ಕೂಡ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುವುದರಿಂದ, ಯಾಕೆಂದ್ರೆ ಪಕ್ಕದಲ್ಲಿ ಅನೇಕ ದೊಡ್ಡ ದೊಡ್ಡ ಶಾಲೆಗಳಿದ್ದಾವೆ, ಎಲ್ಲರೂ ಅಲ್ಲೇ ಕಳಿಸ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ. ಇನ್ನು ನಮ್ಮ ಶಾಲೆಯನ್ನು ತುಂಬಾ ಉತ್ತಮವಾಗಿ ಮಾಡ್ಬೇಕು ಅಂತೇಳಿ ನಮ್ಗೆ ಮನಸ್ಸಿದೆ. ಅದಕ್ಕೆ ಊರವರು ಎಲ್ಲರ ಪ್ರೋತ್ಸಾಹನೂ ಇದೆ. ಆದ್ರೆ ಮಕ್ಕಳ ಸಂಖ್ಯೆ ಇಲ್ಲದ ಕಾರಣ ಸ್ವಲ್ಪ ನಮ್ಮ ಶಾಲೆ ಹಿಂದಕ್ಕಿದೆ ಅಂತ ನನ್ಗೆ ಅನಿಸ್ತದೆ. ಅಂದ್ರೆ ನೀವು 1ನೇ ಕ್ಲಾಸಲ್ಲಿ ಮಕ್ಕಳಿಲ್ಲ ಇಲ್ಲಿ? 2ನೇ ಕ್ಲಾಸಲ್ಲಿ ಇಲ್ಲ. 3ನೇ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? 2 ಜನ ಇದ್ದಾರೆ. 2 ಜನ. 4ರಲ್ಲಿ 2, 5ರಲ್ಲಿ ಕೂಡ 2. ಒಟ್ಟು 6 ಜನ ಇರುವಂತದ್ದು. ಹೌದು. 5ನೇ ಕ್ಲಾಸ್ ವರೆಗೆ ಮಾತ್ರ ಇರುವಂತದ್ದಲ್ಲ? ಹೌದು ಸರ್. ಆದ್ರೆ ನೀವು ಹೇಳ್ತಿರುವಂತದ್ದು ಹಿಂದೆ ಇದೆ ಅಂತ ಹೇಳಿ ನಂಗೆ ಅನ್ಸತ್ತೆ. ಇದು ಹಿಂದೆ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಶಾಲೆಗಳು ಮಾಡ್ಲಿಕ್ಕೆ ಆಗದಿರುವಂತ ಎಷ್ಟೋ ಚಟುವಟಿಕೆಗಳನ್ನು ಅತ್ಯಂತ ಸುಂದರವಾಗಿ ವಿದ್ಯಾರ್ಥಿಗಳು ಮಾಡ್ತಾರೆ. ಈಗ ನಾವು ಮಾಡೋದು ಸಹಜ, ಯಾವ್ದೋ ನಾವು ಮೀಡಿಯಾದವರು, ಇನ್ಯಾರೋ ನಮ್ಮ ಶಾಲೆ ಊರಿನವರೆಲ್ಲ ಮಾಡುವಂತ ಸಹಜ. ಅದೇ ವಿದ್ಯಾರ್ಥಿಗಳಲ್ಲಿ ಚುರುಕುತಾನೆ ಇದಲ್ಲ. ಅವರಲ್ಲಿ ಎಲ್ಲಿಯೂ ಕೂಡ ಇನ್ಫೀರಿಯರಿಟಿ ಇಲ್ಲ, ಅಂದ್ರೆ ಕೀಳರಿಮೆ ಇಲ್ಲ. ನಾವು ಕಡಿಮೆ ಮಕ್ಕಳು, ಎಷ್ಟೋ ಮನೆಯಲ್ಲಿ ಹಿಂದೆ ಎಲ್ಲ ಇಷ್ಟೇ ಮಕ್ಳು ಇರ್ತಿದ್ರು, ಒಂದೊಂದು ಮನೆಗಳಲ್ಲಿ 5-6 ಮಕ್ಳು ಇರ್ತಿದ್ರು. ಅಂತದ್ರಲ್ಲಿ ಇವತ್ತು ಒಂದು ಶಾಲೆಯಲ್ಲಿ ಇದ್ದಾರೆ. ಈಗ ನೀವು ಬೇರೆ ಕಡೆ ಕೂಡ ಸೇವೆಯನ್ನು ಸಲ್ಲಿಸಿದವರು ದೊಡ್ಡ ದೊಡ್ಡ ಶಾಲೆಗಳಲ್ಲಿ. ಆ ಶಾಲೆಯಲ್ಲಿ ಅನುಭವ ಮತ್ತೆ ಈ ಶಾಲೆಯ ಅನುಭವ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮ್ಗೆ? ಆ ಶಾಲೆಯಲ್ಲಿ ತುಂಬಾ ಮಕ್ಕಳು ಇರ್ತಿದ್ರು. ನಾವು ತುಂಬಾ. ನೀವು ಎಲ್ಲಿ ಕೆಲಸ ಮಾಡಿದ್ರಿ? ನಾನು ಹುಬ್ಬಳ್ಳಿಯಲ್ಲಿ ಸುಮಾರು 27 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಗ್ರಾಮೀಣದಲ್ಲಿ ಒಂದು 13 ವರ್ಷ, ಆಮೇಲೆ ಸಿಟಿಯಲ್ಲಿ ಒಂದು 13 ವರ್ಷ. ಹಾಗೆ ಫಸ್ಟ್ ನಾನು ಕೊಕ್ಕಡದಲ್ಲಿ 3 ವರ್ಷ ನಂದು ಅನುಭವ, 3 ವರ್ಷ ಕೆಲಸ ಮಾಡಿದ್ದೇನೆ. ಅನಂತರ ನಮ್ಮ ಅಟ್ಲಾಜಿ ಶಾಲೆಯಲ್ಲಿ 6.5 ವರ್ಷ. ಅಲ್ಲಿ ಎಷ್ಟು ಮಕ್ಕಳು ಇದ್ರು ಸ್ಕೂಲ್ಗಳಲ್ಲಿ? ಅಲ್ಲಿ ತುಂಬಾ ಮಕ್ಕಳು 750 ಇದ್ರು ಸ್ಟಾರ್ಟಿಂಗ್ ಹುಬ್ಬಳ್ಳಿಯಲ್ಲಿ. ಆಮೇಲೆ 450 ಮಕ್ಕಳು ಇನ್ನೊಂದು ಶಾಲೆಯಲ್ಲಿ ಇದ್ವು. ನಾನು ಅಟ್ಲಾಜಿಗೆ ಬಂದಾಗ ಅಲ್ಲಿ 17 ಮಕ್ಕಳು ಇದ್ರು. ಮತ್ತೆ ನಾನು ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬಂದಾಗ ಇಲ್ಲಿ ಸ್ಟಾರ್ಟಿಂಗ್ 11 ಮಕ್ಕಳು ಇದ್ರು. ಈಗ 6 ಮಕ್ಕಳು ಆಗಿದ್ದಾರೆ. ಇಲ್ಲಿ ಬಂದು ನಾನು 2.5 ವರ್ಷ ಆಯ್ತು. ಆದ್ರೆ ನಮ್ಮ ಮಕ್ಕಳು ಬಹಳ ಹುಷಾರಿದ್ದಾರೆ, ಯಾವ್ದ್ರಲ್ಲಿಯೂ ಇದು ಕಡಿಮೆ ಇಲ್ಲ, ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲ, ಈಗ ಕಳೆದ ಬಾರಿ ಎಲ್ಲ ಇಲ್ಲಿ 5ನೇ ಕ್ಲಾಸ್ ವರೆಗೆ ಇದ್ದು ಅಲ್ಲಿಂದ ಬೇರೆ ಶಾಲೆಗೆ ಹೋದ್ರಲ್ಲ, ಅಲ್ಲಿ ಚೆನ್ನಾಗಿ ಕಲಿತಿದ್ದಾರಾ? ಚೆನ್ನಾಗಿ ಕಲಿತಿದ್ದಾರೆ. ಅಲ್ಲೇನು ತುಂಬಾ ಮಕ್ಕಳನ್ನ ನೋಡುವಾಗ ಇವ್ರಿಗೆ ಭಯಭೀತರಾಗ್ಲಿಲ್ಲ? ಏನಿಲ್ಲ, ಅವ್ರು ಇಲ್ಲಿ ಯಾರಿಗೂ ಹೆದರಿಕೆ ಅನ್ನೋದಿಲ್ಲ. ಯಾಕಂದ್ರೆ ಎಲ್ಲಾ ಭಾಷಣ ಇತ್ಯಾದಿ ಚಟುವಟಿಕೆಗಳಲ್ಲಿ ನಾವು ಮಕ್ಕಳನ್ನ ತೊಡಗಿಸಿಕೊಳ್ತಾ ಇದ್ದೇವೆ. ಅದರಿಂದ ಭಯದ ನಿರ್ಮಾಣ ಅಂತೂ ಇಲ್ವೇ ಇಲ್ಲ. ಅಲ್ಲ, ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ಕಾಲೇಜುಗಳಲ್ಲೆಲ್ಲ ಅವ್ರಿಗೆ ಏನ್ ಮಾತಾಡ್ಲಿಕ್ಕೆ ಹೇಳಿಕೊಟ್ರು ಅವ್ರಿಗೆ ಎಂತ ಅಂತ ಅರ್ಥ ಆಗುದಿಲ್ಲ ಎಷ್ಟೋ ಬಾರಿ. ಆದ್ರೆ ಇವ್ರಿಗೆ ಎಲ್ರಿಗೂ ಕೂಡ ನಾನು ಏನನ್ನ ಹೇಳಿದೆ ಅದನ್ನ ಕರೆಕ್ಟ್ ಆಗಿ ಅವರೊಟ್ಟಿಗೆ ಚರ್ಚೆ ಮಾಡಿದ ತಕ್ಷಣ ಅವ್ರು ಮಾತುಕತೆ ಮಾಡಿದ್ರು. ನನಗೆ ತುಂಬಾ ಖುಷಿ ಆಯ್ತು ಇವರ ಆಕ್ಟಿವ್ನೆಸ್ ನೋಡಿ. ಆ ಆಕ್ಟಿವ್ನೆಸ್ ಹಿಂದೆ ನಿಮ್ದು ಒಂದು ಪ್ರಾಮಾಣಿಕವಾಗಿರುವಂತ ಕೆಲಸ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮ ಶಾಲೆಯಲ್ಲಿ 2 ನಾವು ಶಿಕ್ಷಕರಿದ್ದೇವೆ. ಇವರನ್ನ ನಾವು 1-2 ತಿಂಗಳು 3 ತಿಂಗಳ ಕಾಲ ಅತಿಥಿ ಶಿಕ್ಷಕರಾಗಿ ಸರ್ಕಾರದಿಂದ ಕೊಟ್ಟಿದ್ರು. ಈಗ ಗೌರವ ಶಿಕ್ಷಕಿಯಾಗಿ ನಾವು ಅವರನ್ನ ತಗೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಹೆಸರು ಲಲಿತಾ ಅಂತ ಹೇಳ್ಕೊಂಡು. ಅಡುಗೆ ಸಿಬ್ಬಂದಿಯವರಾದ ಶ್ರೀಮತಿ ಕುಸುಮಾವತಿ ಅಂತೇಳಿ ಇವರು 3 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅಡಿಗೆಯನ್ನು ಮಾಡ್ತಾರೆ.
ಮಕ್ಕಳಿಗೆ ಬೇಕಾದಂತ ಒಳ್ಳೆಯ ರೀತಿಯ ಗುಣಮಟ್ಟದ ಆಹಾರವನ್ನು ತಯಾರಿಸ್ತಾ ಇದ್ದಾರೆ. ನಮ್ಗೆ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ರಾಜ್ ಕಿಶನ್ ಅನ್ನುವಂಥವ್ರು ಇವರು ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಗೊಬ್ಬರವನ್ನೆಲ್ಲ ಅವರೇ ತಕೊಂಡ್ ಬಂದು ನಮ್ಮ ಮಕ್ಕಳಿಗೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅದೇ ರೀತಿ ನೀವೀಗ ಬಂದು ಶಿವಪ್ರಸಾದ್ ಮಲೆಬೆಟ್ಟು ಅಂತ ಹೇಳ್ಕೊಂಡು ನಿಮ್ಮನ್ನ ನಾನು ಕರೆಸ್ತೇನೆ ಅಂತ ಹೇಳಿದ್ರು. ನಮಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಸಾಕಷ್ಟು ನಮ್ಮ ಮಕ್ಕಳು ತಿಳ್ಕೊಂಡ್ರೆ ಅವರ ಜೀವನದುದ್ದಕ್ಕೂ ಅದನ್ನ ಅನುಸರಿಸ್ತಾರೆ ಅಂತ ಹೇಳ್ಕೊಂಡು ನೀವು ಇವತ್ತು ಬಂದು ನಮ್ಮ ಮಕ್ಕಳಿಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹೌದು, ಅತ್ಯಂತ ದೊಡ್ಡದಾಗಿರುವಂತಹ ಸಂದೇಶ. ತುಂಬಾ ಜನರಿಗೆ ಇದೊಂದು ದೊಡ್ಡ ವಿಷಯ ಅಲ್ಲ ಅಂತ ಅನ್ನಿಸ್ಲಿಕ್ಕಿಲ್ಲ. ಆದ್ರೆ ಇವತ್ತು ಏನು ಆರೋಗ್ಯ ಸಮಸ್ಯೆಗಳು ಇದೆಲ್ಲ ಏನು ಬರ್ತಾ ಇದೆ, ಇದೆಲ್ಲ ಆಹಾರದಿಂದ ಬರ್ತಿರುವಂತದ್ದಂತ ಎಲ್ಲ ವಿಜ್ಞಾನ ಪ್ರೂವ್ ಮಾಡ್ತಿರುವಂತ ಅಂಥದ್ರಲ್ಲಿ ಒಂದು ಸಾವಯವ ರೀತಿಯಲ್ಲಿ ಆಹಾರವನ್ನು ಬೆಳೆಸೋದ್ರ ಜೊತೆಗೆ ಮಕ್ಕಳಿಗೆ ಹೇಗೆ ಚೆನ್ನಾಗಿ ಒಂದು ಶಿಕ್ಷಣವನ್ನು ಕೊಡ್ಬೋದು, ಅವರು ಅತ್ಯುತ್ತಮ ಪ್ರಜೆಗಳಾಗಿ ಸಮಾಜದಲ್ಲಿ ಹೇಗೆ ಮುಂದಕ್ಕೆ ಬಾಳಬಹುದು ಅನ್ನುವಂಥ ಎಲ್ಲ ಸಂಗತಿಯನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿದಿರಿ. ಅದರ ಜೊತೆಗೆ ನಾನಿವತ್ತು ನಿಮಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆ ಮಾಹಿತಿ ನನ್ನ ಜೀವನದಲ್ಲಿ ಅತ್ಯಂತ ವಿಶೇಷ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮಕ್ಕಳಿಗೆ ನಾನು ಮಾಹಿತಿಯನ್ನು ಕೊಡಿದ್ದು ಫಸ್ಟ್ ಟೈಮ್ ಇಷ್ಟು. ಯಾಕಂದ್ರೆ ಎಲ್ಲಿ ಹೋಗುವಾಗನೂ ಕೂಡ ಜನಸಂಖ್ಯೆ ಹೆಚ್ಚಿರ್ತದೆ, 200, 300, 500, 1000 ಜನ ಇರ್ತಾರೆ. ಅಂಥದ್ರಲ್ಲಿ ಅತ್ಯಂತ ಸಣ್ಣ ಒಂದು ಟೀಮಿಗೆ ಒಂದು ಕೃಷಿಯ ಒಂದಷ್ಟು ಸಂಗತಿಯನ್ನು ತಿಳಿಸುವಂಥ ಕೆಲಸವನ್ನು, ಅದಕ್ಕೆ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಹಾಗೆ ನಮ್ಮೆಲ್ಲ ಸಮಾಜದಲ್ಲಿ ಯಾರ್ಯಾರು ಈ ರೀತಿಯ ಒಳ್ಳೆ ಕೆಲಸ ಮಾಡುವಂಥ ವೀಕ್ಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸರ್.